ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಮೆಂತೆ ಬಾತ್ ಮಾಡಿಕೊಟ್ಟಿದ್ದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಬೇಗ ಆಗ್ತದೆ, ತುಂಬ ಟೈಮೇನು ಹಿಡಿಯೋದಿಲ್ಲ. ನಾನಿಲ್ಲಿ ಕಡಾಯಿ ಬಿಸಿ ಮಾಡಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ನೀವಿಲ್ಲಿ ಎಣ್ಣೆ ಹಾಕ್ಬೋದು ಅಥವಾ ತುಪ್ಪ ಸಹ ಹಾಕ್ಕೊಳ್ಬೋದು. ಹಾಗೆ ಸ್ವಲ್ಪ ಜೀರಿಗೆ ಹಾಕಿ ಬಿಸಿ ಮಾಡ್ಕೊಳ್ತೇನೆ. ಸ್ವಲ್ಪ ಚಟಪಟ ಆಗಲಿ. ನೀವಿಲ್ಲಿ ಅಂದರೆ ಮಕ್ಕಳಿಗೆ ಬಾಕ್ಸ್ಗೆ ಕೊಡೋದಿದ್ರೆ ಎಣ್ಣೆ ಅಲ್ಲೇ ನೀವು ಇದನ್ನು ಮಾಡಿಕೊಡಿ, ಅಥವಾ ಮನೆಯಲ್ಲೇ ಬಿಸಿ ಬಿಸಿ ತಿನ್ನೋದಿದ್ದರೆ ತುಪ್ಪ ಹಾಕ್ಕೊಳ್ಳಿ. ಹಾಗೆಯೇ ಇಲ್ಲಿ ಜೀರಿಗೆ ಸ್ವಲ್ಪ ಚಟಪಟ ಆದಮೇಲೆ ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ನೀರುಳ್ಳಿ ಹಾಕಿದ್ದೇನೆ. ಒಂದು ನೀರುಳ್ಳಿ ತೊಗೊಂಡಿದ್ದೇನೆ ನಾನು. ನೀವು ನೀರುಳ್ಳಿಯಲ್ಲಿ ಸ್ಕಿಪ್ ಮಾಡ್ಬೋದು. ಖಾಲಿ ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಅಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕಾಗ್ತದೆ. ಅಂದರೆ ಸ್ವಲ್ಪ ಮಸಾಲ ಜಾಸ್ತಿ ಆಗಲಿ ಅನ್ನೋ ಕಾರಣಕ್ಕೆ ನೀರುಳ್ಳಿಯನ್ನು ಇಲ್ಲಿ ಆ್ಯಡ್ ಮಾಡಿದ್ದೇನೆ. ಇದು ಸ್ವಲ್ಪ ಫ್ರೈ ಆಗಲಿ, ಬೆಳ್ಳುಳ್ಳಿ ಸಹ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಇನ್ನೊಮ್ಮೆ ಹೇಳ್ತಿದ್ದೇನೆ, ನೀರುಳ್ಳಿ ನಿಮಗೆ ಬೇಕಂತೇಳಿದರೆ ಹಾಕಿಲ್ಲ, ಸ್ಕಿಪ್ ಮಾಡ್ಕೊಳ್ಬೋದು. ಇಲ್ಲ ಅಂತೇಳಿದರೆ ಹಾಕ್ಕೊಳ್ಳಿ ಅಷ್ಟೇ. ಅಂದರೆ ಸ್ವಲ್ಪ ಮಸಾಲ ಟೈಪ್ ಸ್ವಲ್ಪ ಜಾಸ್ತಿ ಇರಲಿ ಅನ್ನೋಗೋಸ್ಕರ ಮಾತ್ರ. ಇದು ಸ್ವಲ್ಪ ಫ್ರೈ ಆಗಲಿ. ನೋಡಿ, ಇದು ಫ್ರೈ ಆಗಿದೆ ಆಲ್ಮೋಸ್ಟ್. ಇಲ್ಲಿ ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಮಾಡುವಾಗ ನೀವು ಯಾವಾಗಲೂ ಅನ್ನ ಆರಿರಬೇಕು. ಹಾಗೆಯೇ ಒಂದು ಕಡೆ ನಾನಿಲ್ಲಿ ಬಟಾಣಿ ಸಹ ಬೇಯಿಸಲಿಕ್ಕೆ ಇಟ್ಕೊಂಡಿದ್ದೇನೆ. ಹಸಿ ಬಟಾಣಿನೇ, ಅದನ್ನು ತೆಗೆದು ನೀರಲ್ಲಿ ನಾನು ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೇನೆ. ಇದೀಗ ನೀರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಏಲಕ್ಕಿ ಸ್ಟಾರ್ಟಿಂಗ್ ಹಾಕಬೇಕಿತ್ತು, ಸ್ವಲ್ಪ ಸ್ಕಿಪ್ ಆಯಿತು. ಏಲಕ್ಕಿಯನ್ನು ಮೊದಲೇ ನೀವು ಹಾಕ್ಕೊಳ್ಳಿ ಫ್ರೈ ಮಾಡ್ಕೊಳ್ಳುವಾಗ. ಇದಕ್ಕೆ ಗರಂ ಮಸಾಲ ಜಾಸ್ತಿ ಬೇಡ, ಖಾಲಿ ಏಲಕ್ಕಿ ಹಾಕಿದರೆ ಸಾಕು. ಅದರ ಜೊತೆಯಲ್ಲಿ ಅರ್ಧ ಟೊಮೆಟೊ ಹಾಕ್ಕೊಂಡಿದ್ದೇನೆ. ನಾನಿಲ್ಲಿ ಸ್ವಲ್ಪ ಅನ್ನ ಯೂಸ್ ಮಾಡಿ ಮಾಡ್ತಾ ಇರೋದು. ಇದಕ್ಕೆ ಮೆಂತೆ ಬಾತ್ ಅಂದಮೇಲೆ ಮೆಂತೆ ಸೊಪ್ಪು ಬೇಕಾಗ್ತದಲ್ವ. ಒಂದು 1/4 ಕಪ್ಪಿನಷ್ಟು ಮೆಂತೆ ಸೊಪ್ಪನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಕ್ಲೀನಾಗಿ ತೊಳೆದು. ಮೆಂತೆ ಸೊಪ್ಪು ಜಾಸ್ತಿ ಹಾಕಿದರೆ ಸ್ವಲ್ಪ ಕಹಿ ಬರ್ಬೋದು, ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಮೆಂತೆ ಸೊಪ್ಪು ಚೆನ್ನಾಗಿ ನೀರುಳ್ಳಿ ಎಲ್ಲ ಫ್ರೈ ಮಾಡಿದೆ ನೋಡಿ, ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಅಂದರೆ ನಿಮಗೆ ಡೈಜೆಷನ್ ಇದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅಂತೇಳಿದರೆ ಸ್ವಲ್ಪ ಹಸಿ ಇದ್ದರೆ ತೊಂದರೆ ಇಲ್ಲ. ಅಂದರೆ ಕೆಲವೊಬ್ಬರಿಗೆ ಡೈಜೆಷನ್ ಪ್ರಾಬ್ಲಮ್ ಇದ್ದವರಿಗೆ ಸ್ವಲ್ಪ ಹಸಿ ತರಕಾರಿ ತಿಂದರೆ ಸ್ವಲ್ಪ ಜಾಸ್ತಿ ಇದಾಗ್ತದೆ, ಎಫೆಕ್ಟ್ ಆಗ್ತದೆ. ಹಾಗಾಗಿ ನಿಮಗೆ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಇದು ಮೆಂತ್ಯ ಸೊಪ್ಪು ಉಂಟಲ್ಲ, ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಬೇಯಬೇಕು ಕರೆಕ್ಟಾಗಿ, ಅಷ್ಟು ತನಕ ಇದನ್ನು ನೀವು ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ನಾನು ಬಟಾಣಿ ಸಹ ಆ್ಯಡ್ ಮಾಡ್ತೇನೆ. ಬಟಾಣಿ ಬೇಯಿಸ್ಕೊಳ್ಳುವಾಗ ಉಪ್ಪು ಹಾಕಿದ್ದೇನೆ. ಹಾಗೆ ಉಪ್ಪು ಸಹ ನೀವು ನೋಡ್ಕೊಂಡು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಬಟಾಣಿ ಸಹ ನಾನು ಇಲ್ಲಿ ಆ್ಯಡ್ ಮಾಡಿದ್ದೇನೆ. ಬಟಾಟೆ ಹಾಕಿದ ನಂತರ ಸ್ವಲ್ಪ ಇಲ್ಲಿ ಮಸಾಲೆಯನ್ನೆಲ್ಲ ಆ್ಯಡ್ ಮಾಡಬೇಕು. ಹಸಿಮೆಣಸಿನ್ಕಾಯಿ ಹಾಕಿದಕ್ಕೋಸ್ಕರ ನೀವು ಇಲ್ಲಿ ರೆಡ್ ಚಿಲ್ಲಿ ಪೌಡರು ಸ್ಕಿಪ್ ಮಾಡ್ಕೊಳ್ಬೋದು, ಖಾರ ಆದರೆ. ಅಂದರೆ ಒಂದೊಂದು ಹಸಿಮೆಣಸಿನ್ಕಾಯಿ ತುಂಬ ಖಾರ ಇರ್ತದೆ, ಹಾಗಾಗಿ ನೀವು ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ಸಹ ಸ್ಕಿಪ್ ಮಾಡ್ಬೋದು. ನೋಡಿ, ನಾನಿಲ್ಲಿ ಏನೇನು ಹಾಕ್ಕೊಂಡೆ ಅಂತೇಳಿ ನಿಮಗೆ ಹೇಳ್ತೇನೆ. ಇಲ್ಲಿ ಉಪ್ಪು ಸಹ ನೋಡ್ಕೊಂಡು ಹಾಕ್ಕೊಳ್ಬೇಕು ನೀವು. ನೋಡಿ, ನಾನು ಇಲ್ಲಿ ಉಪ್ಪು ಸಹ ಹಾಕ್ಕೊಂಡೆ. ಈಗ ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ದೇನೆ, ಅರಿಶಿನ ಪುಡಿ ಹಾಕಿದ್ದೇನೆ, ಗರಂ ಮಸಾಲೆ ಪೌಡ್ರ್ ಹಾಕಿದ್ದೇನೆ. ನೀವಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಸ್ಕಿಪ್ ಮಾಡಿ ಗರಂ ಮಸಾಲೆ ಪೌಡರ್ ಮತ್ತು ಅರಿಶಿನ ಪುಡಿ ಇಷ್ಟನ್ನು ನೀವು ಹಾಕ್ಕೊಳ್ಬೋದು. ಅರಿಶಿನ ಪುಡಿ ಹಾಕಿದ ನಂತರ ಗರಂ ಮಸಾಲೆ ಪೌಡರ್ ಎಷ್ಟು ಸ್ವಲ್ಪ ಬೇಕಷ್ಟು ಹಾಕ್ಕೊಳ್ಳಿ ನೀವು. ಹಾಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಈಗ ನಾವು ಉಪ್ಪು ಹಾಕಿದ್ದೇವಲ್ವ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ತಾಗಬೇಕು. ಹಾಗೆ ಇಲ್ಲಿ ಆರಿರುವಂಥ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೇನೆ. ಬಿಸಿ ಅನ್ನ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ, ಫುಲ್ ಆರಿರಬೇಕು. ಅದರ ನಂತರ ನೀವು ಇಲ್ಲಿ ಅನ್ನನ ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಯಾರಾದರೂ ಹೊಸಬರು ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ, ಬೇಗ ಆಗ್ತದೆ. ನಿಮಗೆ ಗ್ಯಾಸ್ ಸಹ ತುಂಬ ಖರ್ಚಾಗೋದಿಲ್ಲ. ಅಂತ ಹೇಳಿದರೆ ಎಲ್ಲ ಸಹ ರೆಡಿ ಮಾಡಿ ಇಟ್ಟುಕೊಂಡ್ರೆ ಒಂದು 5 ನಿಮಿಷದಲ್ಲಿ ಇದನ್ನು ನಾವು ರೆಡಿ ಮಾಡ್ಕೊಳ್ಬೋದು. ಎಲ್ಲ ಮಿಕ್ಸ್ ಮಾಡಿದ್ದೇನೆ. ಮೇಲ್ಗಡೆ ಬೇಕಂತೇಳಿ ನೀವು ಸ್ವಲ್ಪ ನಿಂಬೆಹಣ್ಣಿನ ರಸ ಸಹ ಇದಕ್ಕೆ ಹಾಕ್ಕೊಳ್ಬೋದು. ಟೊಮೆಟೊ ಸ್ಕಿಪ್ ಮಾಡಿ ನಿಂಬೆಹಣ್ಣಿನ ರಸ ಸಹ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ತುಂಬ ಸೂಪರ್ ಆದಂಥ ಒಂದು ಮೆಂತೆ ಬಾತ್ ರೆಡಿಯಾಗಿದೆ. ನಾನು ಆಗಲೇ ಹೇಳಿದಾಗೆ ನೀವು ಮಕ್ಕಳಿಗೆ ಬಾಕ್ಸಿಗೆಲ್ಲ ಕೊಡೋದಿದ್ರೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಮ್ಮಿ ಹಾಕಿ, ಹಾಗೆಯೇ ಎಣ್ಣೆ ಯೂಸ್ ಮಾಡಿ, ತುಪ್ಪ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ತುಪ್ಪ ಹಾಕಿದರೆ ಅನ್ನ ಸ್ವಲ್ಪ ಗಟ್ಟಿಯಾದಾಗೆ ಆಗ್ತದೆ, ಸ್ವಲ್ಪ ಆರಿದ ನಂತರ. ಇನ್ನೂ ಸಹ ಅಂದರೆ ಬಿಸಿ ಬಿಸಿ ತಿನ್ನುವಾಗ ಅಷ್ಟು ಗೊತ್ತಾಗೋದಿಲ್ಲ, ಆರಿದ ನಂತರ ಸ್ವಲ್ಪ ಗಟ್ಟಿ ಆಗ್ತದೆ ತುಪ್ಪ ಹಾಕಿದರೆ. ಇದು ಸಹ ಒಂದು ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ. ನೋಡಿ, ಇಲ್ಲಿ ಮೆಂತ್ಯ ಬಾತ್ ರೆಡಿಯಾಗಿದೆ. ನೀವಿಲ್ಲಿ ಬಟಾಣಿ ಬದಲಿಗೆ ನೀವು ಆಲೂಗಡ್ಡೆ ಸಹ ಇಲ್ಲಿ ಹಾಕ್ಕೊಳ್ಬೋದು, ಅಥವಾ ಮೆಕ್ಕೆಜೋಳ ಅದು ಸಹ ಇಲ್ಲಿ ಆ್ಯಡ್ ಮಾಡ್ಬೋದು. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.